ದಾಳಿಂಬೆ ಹಣ್ಣು ತಿಂದವರು ಸಿಪ್ಪೆ ಬಿಸಾಡಲೇಬಾರದು. ಯಾಕೆ ಗೊತ್ತಾ? ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಸಹಾಯವಾಗುತ್ತದೆ ಎಂಬುದನ್ನು ನೋಡಿ. ಕಸದಿಂದ ಕೂಡ ರಸ ಇದೆ. ಅಂದರೆ ಅಜೀರ್ಣದಿಂದ ಬೇದಿ ಆಗಿದ್ದರೆ ನೀರಲ್ಲಿ ಹಾಕಿ ಕುಡಿಯಿರಿ, ಬೇದಿ ಕಂಟ್ರೋಲಿಗೆ ಬರುತ್ತದೆ. ಮತ್ತು ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಒಣಗಿಸಿದ ಪುಡಿ ಮಾಡಿ ಇಟ್ಟುಕೊಂಡು ಬೆಚ್ಚಗಿನ ನೀರಲ್ಲಿ ಹಾಕಿ ಕುಡಿಯಿರಿ, ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತದೆ. ಮೊಡವೆ ಅಥವಾ ಕಲೆ ಇದ್ದವರಿಗೆ ಇದರ ಪೇಸ್ಟನ್ನು ಹಾಕಿ ಹಚ್ಚಿಕೊಳ್ಳಬೇಕು. ಮೊಡವೆಯ ಕಲೆ ಕಡಿಮೆಯಾಗುತ್ತದೆ. ಮೂಳೆಗಳ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಪುಡಿ ಮಾಡಿ ಚಹಾ ಮಾಡಿ ಇದನ್ನು ಕುಡಿಯಿರಿ, ಅದರ ಮೂಳೆಗಳ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತದೆ. ಕಫ ಅಥವಾ ಗಂಟಲು ನೋವು ಇದ್ದವರಿಗೆ ಅಂದರೆ ದಾಳಿಂಬೆ ಸಿಪ್ಪೆಯನ್ನು ಬಿಸಿ ಮಾಡಿ ಬಾಯಿಯನ್ನು ಮುಕ್ಕಳಿಸಬಹುದು. ಅಂಥವರಿಗೆ ಕಫ ಗಂಟಲು ನೋವು ಮಾಯವಾಗುತ್ತದೆ. ತಲೆಯಲ್ಲಿ ಡ್ರ್ಯಾಂಡ್ರಫ್ ಇದ್ದವರಿಗೆ ಕೂಡ ದಾಳಿಂಬೆ ಸಿಪ್ಪೆಯನ್ನು ಪುಡಿ ಮಾಡಿ ತೆಂಗಿನ ಎಣ್ಣೆಯ ಜೊತೆ ತಲೆಗೆ ಹಚ್ಚುವುದರಿಂದ ತಲೆಯಲ್ಲಿದ್ದ ಡ್ಯಾಂಡ್ರಫ್ ಕೂಡ ಮಾಯವಾಗುತ್ತದೆ. ಈಗಾದರೂ ಲೂಸ್ ಮೋಷನ್ ಇದ್ದರೆ ಅಂಥವರಿಗೆ ದಾಳಿಂಬೆ ಸಿಪ್ಪೆಯನ್ನು ಬಿಸಿ ಮಾಡಿ ಕುಡಿಯುವುದರಿಂದ ತಕ್ಷಣವೇ ಲೂಸ್ ಮೋಷನ್ ನಿಲ್ಲುತ್ತದೆ. ದಾಳಿಂಬೆ ಸಿಪ್ಪೆಯು ಕಸದಿಂದ ರಸ ಎಂಬುದನ್ನು ಸಾಬೀತುಪಡಿಸಿದೆ. ದಾಳಿಂಬೆ ಸಿಪ್ಪೆ ಯಾವುದೇ ಕಾರಣಕ್ಕೂ ಬಿಸಾಡಬೇಡಿ. ಅದರಲ್ಲಿ ಹಲವು ರೀತಿಯ ಪ್ರಯೋಜನಗಳು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದೆವು ಅಲ್ವಾ? ಕಸದಿಂದ ಬಿಸಾಡಿದ ವಸ್ತು ಕೂಡ ನಮಗೆ ತುಂಬಾ ಪ್ರಯೋಜನವಿದೆ. ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಕೂಡ ನಾವು ಮನೆಯಲ್ಲೇ ಪರಿಹಾರ ಮಾಡಿಕೊಳ್ಳಬೇಕು. ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ಮನೆಯಲ್ಲಿಯೇ ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಮಾಡಿಕೊಂಡು ಬರಬೇಕು. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.